ಹಾಯ್ ಫ್ರೆಂಡ್ಸ್, ಅಡುಗೆ ಮಾಡೋ ಸಮಯ. ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಲಸಿಂದೆ ಕಾಳು ಕಿವುಚು ಸಾರಿಗೆ ಬೇಕಾದಂಥ ಪದಾರ್ಥಗಳು: ಚೆನ್ನಾಗಿ ತೊಳೆದ ಒಣಗಿದ ಹಲಸಿಂದೆ ಕಾಳು, ಟೊಮೊಟೊ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು. ಫ್ರೆಂಡ್ಸ್ ನೋಡಿ, ಇದು ಚೆನ್ನಾಗಿ ಅಕ್ಕಿ ತೊಳ್ಕೊಂಡು ಒಂದು ಲೋಟಕ್ಕೆ ಅಕ್ಕಿಗೆ 2.5 ಲೋಟ ನೀರು ಹಾಕ್ಕೊಂಡು ಇದು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮುಚ್ಚಬಿಡೋಣ. ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಇವತ್ತು ಸಾರಿಗೆ ನಾನು ಎಣ್ಣೆನೇ ಉಪಯೋಗಿಸ್ತಾ ಇಲ್ಲ. ಎಣ್ಣೆನೇ ಉಪಯೋಗಿಸ್ದೆ ಮಾಡ್ತಾ ಇರುವಂಥ ಸಾರು ಇದು. ತುಂಬ ಸಿಂಪಲ್ಲು. ಪಾತ್ರೆ ಇಟ್ಕೊಂಡಿದ್ದೀನಿ, ಆನ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರು ಹಾಕ್ಕೊತೀನಿ. ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ನಲ್ವ ಹಲಸಿಂದೆ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನಕಾಯಿ, ಆಮೇಲೆ 1 ಮತ್ತು ಅರ್ಧ ಟೊಮೊಟೊ ಇದು ಹಾಕ್ಕೊಳ್ಳೋಣ. ಇದು ನಮಗೆ ಸಾರಿಗೆ ಕಿವುಚಬೇಕು, ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಅಷ್ಟೇ, ಇನ್ನೇನೂ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಮುಚ್ಚೋಣ, ಆಯಿತಾ? ಇದು ಸ್ವಲ್ಪ ಉರಿ ಕಮ್ಮಿ ಮಾಡ್ತೀನಿ. ಸೊ 3 ವಿಸಲ್ ಬರೋವರೆಗೂ ಕಾಯೋಣ. ಇದು ಹಲಸಿಂದೆ ಕಾಳು, ಟೊಮೊಟೊ ಮತ್ತು ಒಣಮೆಣಸಿನಕಾಯಿ ಹಾಕಿ ಬೇಯಿಸಿರುವಂಥದ್ದು. 3 ಸಲ ವಿಸಲ್ ಬಂದಿದೆ, ಆಫ್ ಮಾಡಿದ್ದೀನಿ. ಇದು ಆವಾಗಲೇ ವಿಸಲ್ ಬಂತು. ಇದು ಅನ್ನಕ್ಕಿಟ್ಟಿರೋದು. 1 ಲೋಟ ಅಕ್ಕಿಗೆ 2.5 ಲೋಟ ನೀರು ಹಾಕಿ ಅನ್ನಕ್ಕಿಟ್ಟಿರೋದು. ಇದು ಆವಾಗಲೇ ವಿಸಲ್ ಬಂತು. ಇದು 3 ವಿಸಲ್ ಬಂದಿದೆ, ಆಫ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ಪ್ರೆಷರ್ ಹೋಗಿದೆ ಸಾರು. ಇದು ಓಪನ್ ಮಾಡ್ತೀನಿ. ಕಾಳೆಲ್ಲ ಬೆಂದಿದೆ, ಚೆನ್ನಾಗಿ ಕಾಳೆಲ್ಲ ಬೆಂದಿದೆ. ಟೊಮೊಟೊ ಬೆಂದಿದೆ, ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಇದು ಖಾಲಿ ಪಾತ್ರೆ. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊತೀನಿ. ಆಮೇಲೆ ಬೇಯಿಸಿರುವಂಥ ಮೆಣಸಿನಕಾಯಿ, ಆಮೇಲೆ ಇದು ಒಂಚೂರು ಈ ಥರ ಮಾಡಿ ಹಾಕ್ಕೊಂಡು ಇಲ್ಲಿ ಇಟ್ಕೊಳ್ಳೋಣ. ಇದನ್ನು ಸ್ವಲ್ಪ ಚಚ್ಕೊಳ್ಳೋಣ ಫಸ್ಟು. ಇದು ಊರುಗಳಲ್ಲಿ ಕಡೆ ಆದರೆ ಇದನ್ನು ಈ ಥರ ಜಜ್ಜೆಲ್ಲ ಇದು ಕೈಯಲ್ಲೇ ಕಿವುಚ್ತಾರೆ. ಕೈಯಲ್ಲೇ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ತಾರೆ. ನಾನಿಲ್ಲಿ ಹಸಿಮೆಣಸಿನ
ಒಣಮೆಣಸಿನಕಾಯಿ ಎಲ್ಲ ಅದು ನುಣ್ಣಗಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕಲ್ಲು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಆಗಿದೆ. ಇದಕ್ಕೆ ನಾವೀಗ ಸ್ವಲ್ಪ ಹಲಸಿಂದೆ ಕಾಳು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಇದೆರಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈ ಥರ ಚೆಚ್ಚೋದ್ರ ಮೂಲಕ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಈ ಥರ ಆಗಿದೆ. ಈಗ ಇದಕ್ಕೆ ಇವಾಗ ಈ ಕಾಳಲ್ಲಿರುವಂಥ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಆಯಿತಾ ಫ್ರೆಂಡ್ಸ್, ಈಗ ಇದು ಸಾರು, ಫ್ಯೂಸ್ ಸಾರು ರೆಡಿ ಇದೆ. ಸೈಡ್ಗೆ ಕಾಳು ಮತ್ತು ಅನ್ನ. ಈಗ ಊಟ ಮಾಡೋ ಸಮಯ. ಹೇಗಿದ? ಸೂಪರ್ ಆಯ್ತು. ಸ್ವಲ್ಪ ಅನ್ನ ಇತ್ತು ಫ್ರೆಂಡ್ಸ್, ಅದೇ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಎಣ್ಣೆ ಉಪಯೋಗಿಸ್ತೇನೆ ಮಾಡಿರುವಂಥ ಅಡುಗೆ. ಈ ಥರ ಎಣ್ಣೆ ಉಪಯೋಗಿಸ್ದೆ, ಕಾಯಿ ಏನು ಉಪಯೋಗಿಸ್ದೆ ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗಳನ್ನ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.